ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಆಪರೇಷನ್ ಕಪಟ ನಾಟಕ, ಬೊಂಬೆ ಆರ್ಸಿದ್ದು ಆ ನಾಯಕ. ಒಂದೇ ಕಲ್ಲು ಮೂರು ಹಕ್ಕಿ, ಸಿಎಂ ನಿದ್ದೆಗೆಡಿಸಿದ ಆತ ಎಂತ ಚಾಲಾಕಿ. ಮಗುನು ಚಿವುಟಿ ತೊಟ್ಟಿಲು ತೂಗಿದ್ದು ಯಾರು? ಇದೇ ಹೊತ್ತಿನ ವಿಶೇಷ. ಯಾರಿವನು? ಕರ್ನಾಟಕ ಪಾಲಿಟಿಕ್ಸ್ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡೆದುಕೊಳ್ಳುತ್ತಾ ಅಂದುಕೊಳ್ಳಲಾಗದಂತಹ ಟ್ವಿಸ್ಟ್ಗಳನ್ನ ಹೊರಗೆಡುತ್ತಾ ಮುಂದುವರಿತಾಲೇ ಇದೆ. ನಿಜಕ್ಕೂ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆಯಾ ಅಥವಾ ಇದೊಂದು ನಾಟಕವಾ? ಎಂಥದ್ದೊಂದು ಪ್ರಶ್ನೆ ಮೂಡದೇ ಇರೋದಿಲ್ಲ. ಆದ್ರೆ ಈ ಕಹಾನಿ ಮೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಬಿಜೆಪಿಯವರು ಕೂಡ ಅವರಿಗೆ ಗೊತ್ತಿಲ್ಲದ ಹಾಗೆ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ. ಯಾಕಂದ್ರೆ ಈ ಎಲ್ಲಾ ಬೊಂಬೆಗಳು ಆಡಿದಷ್ಟೇ, ಆಡಿಸಿದ್ದು ಮಾತ್ರ ಆ ಒಬ್ಬ ನಾಯಕ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿಗಳನ್ನ ಹೊಡೆದುರುಳಿಸಿದ ಮಹಾನ್ ಚಾಲಾಕಿ, ಸಿಎಂ ನಿದ್ದೆಯನ್ನೇ ಕೆಡಿಸಿದ ಚಾಣಾಕ್ಷ ಆತ ಒಬ್ಬನೇ ಆದ್ರೂ ಸುತ್ತ ಇರುವ ದೊಡ್ಡ ಸಾಟ ಆಡಿಸಿದ ಸೂತ್ರಧಾರನಾಗಿದ್ದಾನೆ. ಹಾಗಾದ್ರೆ ಯಾರವನು? ಸರ್ಕಾರದ ಬುಡ ಅಲುಗಾಡಿಸಿ ಮತ್ತೆ ಸರಿ ಮಾಡ್ತಾ ಇರೋ ಆ ಬಹದ್ದೂರ್ ಗಂಡು ಯಾರು? ಆಪರೇಷನ್ ಹಿಂದಿನ ವಿಲನ್ ಯಾರು ಅನ್ನೋದ್ರ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ, ನೋಡಿ. ಆಪರೇಷನ್ ಫೇಲ್ ಏನ್ ಗೊತ್ತಾ? ಅಸಲಿ ಕಾರಣ ಹೈ ಡ್ರಾಮಾ, ಗೊಂದಲ. ಇದೇನಾ ರಾಜಕಾರಣ? ರಾಜ್ಯ ರಾಜಕೀಯದ ಸದ್ಯದ ಸ್ಥಿತಿ ನಿಜಕ್ಕೂ ಐಸಿಯುನಲ್ಲಿರುವ ರೋಗಿ ಅಂತಾಗಿದೆ. ಉಳಿಯುವುದೋ ಉರುಳುವುದೋ ಯಾರಿಗೂ ಸರಿಯಾದ ಕ್ಲಾರಿಟಿಯೇ ಇಲ್ಲದಂತಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಆವರಿಸಿರುವ ಕಾರ್ಮೋಡ ಯಾವಾಗ ತಿಳಿಯಾಗುವುದು ಅನ್ನೋದು ರಾಜ್ಯದ ಜನರ ಚಿಂತೆಯಾಗಿದೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದೇ ತಿಳಿಯದಂತಾಗಿದೆ. ಬಿಜೆಪಿ ಮಾತುಗಳು, ದೋಸ್ತಿಗಳ ಹೇಳಿಕೆಗಳು ಏನೂ ನಡೀತಿಲ್ಲ ಅಂತ ಬಿಂಬಿಸ್ತಾ ಇದ್ರು ಕೂಡ ಒಳಗೊಳಗೆ ಸಂಕ್ರಾಂತಿ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಾ ಇದೆ. ಇದು ಬಿಜೆಪಿ ಆಟವೋ ಅತೃಪ್ತರ ಓಡಾಟವೋ ತಿಳಿಯದ್ದಾಗಿದೆ. ಕ್ಷಣಕ್ಕೊಂದು ಬಣ್ಣ, ದಿನಕ್ಕೊಂದು ಕಥೆಯೊಂದಿಗೆ ದೇಶವಾಸಿಗಳನ್ನ ರಂಜಿಸುತ್ತಿದೆ ರಾಜಕಾರಣದ ನಾಟಕ. ಹೌದು, ಇಷ್ಟು ದಿನ ತೆರೆಮರೆಯಲ್ಲಿ ಏನೋ ನಡೀತಾ ಇದೆ, ಬಿಜೆಪಿ ಏನನ್ನೋ ಮಾಡುತ್ತಿದೆ ಅನ್ನೋ ಮಾತುಗಳು ಕೇಳಬರ್ತಿದ್ದು. ಈಗ ಆಪರೇಷನ್ ಬಹುತೇಕ ಫೇಲ್ ಆದಂತಿದೆ. ಕಮಲ ಕೋಟೆಯಲ್ಲಿ ರಚನೆಯಾಗಿದ್ದ ಎಲ್ಲಾ ತಂತ್ರಗಳು ನೆಲಕಚ್ಚಿವೆ. ನಾವು ಅಂದುಕೊಂಡಿದ್ದೇ ಒಂದು, ಇಲ್ಲಿ ಆಗಿದ್ದೇ ಒಂದು. ಏನಾಯ್ತು ಅಂತ ಬಿಜೆಪಿಗರು ತಲೆ ಕೆರೆದುಕೊಳ್ಳುವಂತಹ ಸ್ಥಿತಿ ಎದುರಾಗಿದೆ. ಸರ್ಕಾರ ಏನಾಗುತ್ತೋ, ಯಾರು ಬಿಟ್ಟು ಹೋಗ್ತಾರೋ ಇಲ್ವೋ ಅಂತ ಟೆನ್ಷನ್ನಲ್ಲಿದ್ದ ದೋಸ್ತಿ ನಾಯಕರು ಈಗ ಇದೇನು ಹಿಂಗಾಯ್ತು ಅಂತ ಆಶ್ಚರ್ಯ ಪಡ್ತಿದ್ದಾರೆ. ಈ ಎಲ್ಲ ಹೈಡ್ರಾಮಾ ಗೊಂದಲದ ಹಿಂದೆ ಆ ನಾಯಕನಿದ್ದಾನಂತೆ. ಇವರು ಯಾರಿಗೂ ತಿಳಿಯದ ವಿಚಾರ ಏನಪ್ಪಾ ಅಂದ್ರೆ, ಆತ ಆಡಿಸಿದ ನಾಟಕದಲ್ಲಿ ಈ ಎಲ್ಲರೂ ಪಾತ್ರಧಾರಿಗಳಷ್ಟೇ. ಆತ ಆಡಿಸಿದಂತೆ ಆಡುವ ಬೊಂಬೆಗಳಾಗಿದ್ದಾರೆ. ಕಪಟ ನಾಟಕ ಸೂತ್ರಧಾರಿ ಯಾರು? ಆಪರೇಷನ್ ಬೊಂಬೆಗಳನ್ನು ಆಡಿಸಿದ್ದು ಯಾರು? ಹೌದು, ಇಷ್ಟು ದಿನಗಳ ಕಾಲ ರಾಜ್ಯ ರಾಜಕೀಯದಲ್ಲಿ ನಡೆದಿದ್ದು ದೊಡ್ಡ ಹೈಡ್ರಾಮವೇ. ಶಾಸಕರು ಕೈಕೊಟ್ಟಿ ದಿಲ್ಲಿ, ಮುಂಬೈ ಅಂತೆಲ್ಲ ಸುತ್ತಿದ್ದು, ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡುವಂತೆ ಮಾಡಿದ್ದು, ಕುರ್ಚಿ ಅಲುಗಾಡುವ ಸ್ಥಿತಿಗೆ ಬಂದಿದ್ದು, ಈಗ ಎಲ್ಲವೂ ಸರಿ ಹೋಗುವ ಹಂತಕ್ಕೆ ಬಂದಿರುವುದು, ಇಲ್ಲ ಇನ್ನು ಮುಂದಿನ 2 ದಿನಗಳ ಕಾಲ ಇದೇ ಸ್ಥಿತಿ ಮುಂದುವರಿಬಹುದು. ಇದೆಲ್ಲವೂ ದೊಡ್ಡ ಹೈಡ್ರಾಮವೇ. ಆದರೆ ಯಾವೆಲ್ಲ ಭಾಗದ ಶಾಸಕರು ಕೈ ಕೊಡ್ತಾರೆ, ಇದು ಮುಂದೇನಾಗುತ್ತೆ, ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಆ ಒಬ್ಬ ನಾಯಕನಿಗೆ ಮಾತ್ರ ಗೊತ್ತಿತ್ತಂತೆ. ಆದರೂ ಮೌನಕ್ಕೆ ಶರಣಾಗಿ ಸೈಲೆಂಟ್ ಆಗಿದ್ರು. ಈಗ ಎಲ್ಲವನ್ನ ಸರಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇಷ್ಟು ದಿನದ ಕಪಟ ನಾಟಕದ ಸೂತ್ರಧಾರಿ, ಆಪರೇಷನ್ ನಾಟಕದ ಬೊಂಬೆಗಳನ್ನು ಆಡಿಸಿದ್ದು ಮಾತ್ರ ಆ ಒಬ್ಬ ನಾಯಕ. ಆ ಒಬ್ಬ ವ್ಯಕ್ತಿಯೇ ಈ ಎಲ್ಲದರ ಹಿಂದಿನ ಸೂತ್ರಧಾರಿ. ಆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಿದ್ರ ಅನ್ನಿಸಬಹುದು. ಯಾರು ಆ ವ್ಯಕ್ತಿಯನ್ನು ಕುತೂಹಲ ಕೆರಳಬಹುದು. ಆ ವ್ಯಕ್ತಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯ. ಆಪರೇಷನ್ ಕಹಾನಿ ಮೇ ಟ್ವಿಸ್ಟ್. ದೋಸ್ತಿಗಳಿಗೆ ಸಣ್ಣದಾದ ಶಾಕ್ ಕೊಟ್ರ ಸಿದ್ದು ತಂತ್ರ, ಮೈತ್ರಿಗೆ ಮರೆಯಲಾಗದ ಗುದ್ದು. ಹೌದು, ಆಪರೇಷನ್ ಕಹಾನಿಯಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಸದ್ಯಕ್ಕೆ ಆಪರೇಷನ್ ಕಮಲ ಫೇಲ್ಯೂರ್ ಆಗಿದೆ. ಆದರೆ ಇದೆಲ್ಲದರ ಹಿಂದೆ ಸಿದ್ದು ಹಸ್ತವಿದೆ ಎನ್ನಲಾಗ್ತಾ ಇದೆ. ಸರ್ಕಾರ ಉರುಳಿಸುವ ಉಳಿಸುವ ತಾಕತ್ತು ಸಿದ್ದು ಇದೆ ಅನ್ನೋದರ ಮನವರಿಕೆ ಆದಂತಿದೆ ದೋಸ್ತಿಗಳಿಗೆ.
ಅರರೆ, ಸಿದ್ದರಾಮಯ್ಯನವರು ಹೀಗೆಲ್ಲ ಮಾಡಿದ್ರ? ಸಿದ್ದುಗೂ ಆಪರೇಷನ್ ಕಮಲಕ್ಕೂ ಏನ್ ಸಂಬಂಧ? ಸಿದ್ದು ತಂತ್ರವೇನು? ದೋಸ್ತಿಗಳಿಗೆ ಕೊಟ್ಟಂತಹ ಶಾಕ್ ಆದ್ರೂ ಏನು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ನೋಡಿ. ಎಲ್ಲ ಗೊತ್ತಿದ್ದು ಸುಮ್ಮನಾಗಿದ್ರ ಸಿದ್ದು? ಸಿದ್ದುಗೂ ಆಪರೇಷನ್ ಕಮಲಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಬಿಜೆಪಿ ಒಂದೇ ಒಂದು ಚಾನ್ಸ್ಗೆ ಕಾಯುತ್ತಿದೆ ಅನ್ನೋದು ಸಿದ್ದುಗೆ ಚೆನ್ನಾಗಿಯೇ ಗೊತ್ತಿತ್ತು. ಒಂದೇ ಒಂದು ಅವಕಾಶ ಸಿಗುವಂತಹ ಸ್ಥಿತಿ ರಾಜ್ಯದಲ್ಲಿ ತಂತಾನೇ ನಿರ್ಮಾಣವೂ ಆಯಿತು. ಶಾಸಕರು ಬಂಡಾಯ ಏಳುವುದು, ಯಾರಿಗೆಲ್ಲ ಅಸಮಾಧಾನವಿದೆ, ಇದನ್ನ ಬಿಜೆಪಿ ಹೇಗೆ ಲಾಭ ಮಾಡಿಕೊಳ್ಳುತ್ತದೆ, ಇದರ ಪರಿಣಾಮ ಏನಾಗಬಹುದು ಅನ್ನೋದು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿತ್ತಂತೆ. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ರಂತೆ. ಹೌದು, ಈ ಸರ್ಕಾರದ ಬುಡ ಅಲುಗಾಡ್ತಿರೋದ್ರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಬಂಡಾಯವೆದ್ದು ಹೋದ ಎಲ್ಲ ಅತೃಪ್ತರು ಅಂದ್ರೆ ಭೀಮಾ ನಾಯ್ಕ್, ನಾಗೇಂದ್ರ, ಬಳ್ಳಾರಿ ಟೀಮ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಹುಡುಗರೆ. ಅಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್. ಈಗ ಒಬ್ಬೊಬ್ಬರಾಗಿ ಗೂಡು ಸೇರ್ತಿದ್ದಾರೆ, ಅದು ಕೂಡ ಸಿದ್ದು ಮಾತಿಗೆ ಬೆಲೆ ಕೊಟ್ಟು. ಸುದ್ದಿ ಕೊಡೋದು ನಿಮ್ಗೆ ಅವರೇ. ನಾಳೆ ಸರ್ಕಾರ ಮಾಡ್ಬಿಡ್ತೀವಿ, ನಾಳಿದ್ದು ಸರ್ಕಾರ ಮಾಡ್ಬಿಡ್ತೀವಿ, ಒಳ್ಳೆ ಸುದ್ದಿ ಕೊಡ್ತೀವಿ ನಿಮಗೆ. ಬರೀ ಸುಳ್ಳೆ. ಸಂಕ್ರಾಂತಿ ಎಂತಿದ್ರೆ ಎಳ್ಳು ಇದು ಕೊಡ್ತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅವ್ರು ಏನ್ ಹೇಳಿದ್ರು ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಏನು ಪ್ರಚಾರ. ಅತ್ಯಂತ ಮಾನಗೆಟ್ಟವರು, ಲಜ್ಗೆಟ್ಟವರು. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ, ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವ್ರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ 76 ವರ್ಷ ಆಗಿದೆ. ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ವಾಮಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗ್ಬಿಡ್ಬೇಕು. ಕೋಟ್ಯಾಂತರ ರೂಪಾಯಿ ನಮ್ಮ MLA-ಗಳಿಗೆ ಆಫರ್ ಮಾಡೋದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಈ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಇದನ್ನೇ ಹೇಳಿದ್ದು ಮಗುನೂ ಚಿವುಟಿ ತೊಟ್ಟಿಲನ್ನು ತೂಗೋದು ಅಂತ. ಈ ಗಾದೆ ಮಾತನ್ನ ಇಲ್ಲಿ ಹೇಳೋದಕ್ಕೂ ಒಂದು ಕಾರಣ ಇದೆ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದ್ರೆ ಈ ಎಲ್ಲ ಹುಡುಗರು ಸಿದ್ದು ಮಾತನ್ನ ತೆಗೆದು ಹಾಕುವವರಲ್ಲ ಅನ್ನೋದು ಸಿದ್ದುಗೂ ಗೊತ್ತು. ಆದ್ರಿಂದಲೇ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ರು. ಅಂದ್ರೆ ತನ್ನ ಪಟ್ಟು ಸಡಿಲ ಮಾಡಿ ಜಾರುವ ಮುನ್ನ ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯನವರೇ ಸೂತ್ರಧಾರಿ ಎನ್ನಲಾಗ್ತಾ ಇದೆ. ರಾಜ್ಯ ರಾಜಕಾರಣದ ಲೆಕ್ಕಾಚಾರವೇ ತಿಳಿಯದಂತಾಗಿದೆ. ಈ ಎಲ್ಲಾ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರೇ ಹಾಕಿದ್ದು ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆದಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಈ ರೀತಿ ಸರ್ಕಾರದ ಬುಡ ಅಲುಗಾಡಿಸೋದ್ರಿಂದ ಸಿದ್ದುಗೇನು ಲಾಭ? ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿದ್ರು ಮಾಜಿ ಸಿಎಂ? ಯಾವೆಲ್ಲ ಕಾರಣಗಳು ಸಿದ್ದರಾಮಯ್ಯನವರ ಈ ನಡೆ ಹಿಂದೆ ಇದೆ ಅನ್ನೋ ಇನ್ಸೈಡ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಸಿದ್ದು ಈ ನಡೆ ಹಿಂದಿನ ಇನ್ಸೈಡ್ ಸ್ಟೋರಿ ಏನ್ ಗೊತ್ತಾ? ಬೇಕತ್ತಲೆ ಪಟ್ಟು ಸಡಿಲಿಸಿ ಬಿಗಿಯಾಗಿ ಹಿಡಿದಿದ್ಯಾಕೆ ಗೊತ್ತಾ? ಮುಂಚೆಯೇ ಈ ಎಲ್ಲವನ್ನ ಊಹೆ ಮಾಡಿದ್ದ ಸಿದ್ದು ದಾಳ ಉರುಳಿಸಿದ್ರ? ಆಪರೇಷನ್ ಕಮಲ ಭೀತಿ ನಿನ್ನೆ ಇವತ್ತಿನದಲ್ಲ. ಸರ್ಕಾರ ರಚನೆ ಆದ ದಿನದಿಂದಲೂ ಆ ಟೆನ್ಷನ್ ಇತ್ತು. ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರೇ ಬಂಡಾಯದ ಬಾವುಟ ಹಾಸಿದ್ರು. ಆದ್ರೆ ಭಿನ್ನಮತವನ್ನ ಸಂಪೂರ್ಣ ಶಮನ ಮಾಡಿ ಸರ್ಕಾರವನ್ನ ಭದ್ರಪಡಿಸುವ ಬದಲು ಸಿದ್ದರಾಮಯ್ಯ ಯಾವ ಕಾರಣಕ್ಕಾಗಿ ಕಡೆಯ ಕ್ಷಣದವರೆಗೂ ಸುಮ್ಮನಾದ್ರು ಅನ್ನೋದೇ ಪ್ರಶ್ನೆ. ಅವರ ಆ ನಡೆಯ ಹಿಂದಿನ ಕಾರಣಗಳನ್ನ ಕೆದಕುತ್ತಾ ಹೋದ್ರೆ ಹಲವು ವಿಷಯಗಳು ಸ್ಪಷ್ಟವಾಗುತ್ತವೆ. ಜೆಡಿಎಸ್ನೊಂದಿಗೆ ಕೈ ಜೋಡಿಸೋಕೆ ಸಿದ್ದು ಸಮ್ಮತಿ ಇರಲಿಲ್ವಾ? ಸಿದ್ದರಾಮಯ್ಯನವರು ಮೊದಲು ಜೆಡಿಎಸ್ನಲ್ಲೇ ಇದ್ರೂ ಕೂಡ ಹೊರಬಂದು ತಮ್ಮದೇ ಆದ ವರ್ಚಸ್ಸಿನಿಂದ ಬೆಳೆದವರು. ಅದೇ ವರ್ಚಸ್ಸಿನಿಂದಲೇ ಸಿಎಂ ಗದ್ದುಗೆ ಏರಿ 5 ವರ್ಷ ಆಡಳಿತ ಮಾಡಿದ್ರು. 2018ರ ಚುನಾವಣೆಯಲ್ಲಿ ಜೆಡಿಎಸ್ನ ಅಪ್ಪ ಮಗನ ಮೇಲೆ ತೀವ್ರ ವಾಗ್ದಾಳಿಯನ್ನು ಮಾಡಿದ್ರು.
ಮತ್ತೆಂದು ದಳಪತಿಗಳೊಂದಿಗೆ ಕೈ ಜೋಡಿಸುವ ಸಂದರ್ಭ ಬರಲ್ಲ ಅಂತ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಅತಂತ್ರ ಫಲಿತಾಂಶ ಎಲ್ಲವನ್ನ ಉಲ್ಟಾ ಮಾಡಿತ್ತು. ಜೆಡಿಎಸ್ನೊಂದಿಗೆ ಕೈ ಜೋಡಿಸುವುದು ವೈಯಕ್ತಿಕವಾಗಿ ಸಿದ್ದುಗೆ ಇಷ್ಟವಿಲ್ಲ ಅಂದ್ರೂ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮ್ಮತಿ ಸೂಚಿಸಿದ್ರು. ಹಾಗಾಗಿ ಈ ಮೈತ್ರಿ ಸರ್ಕಾರ ಅಳಿವು ಉಳಿವಿನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎನ್ನಲಾಗ್ತಿದೆ. ಸಿದ್ದು ಒಪ್ಪಿಗೆ ಇಲ್ಲದೆ ಮೈತ್ರಿಯಲ್ಲಾಗಿದ್ದುವು ಕೆಲ ಬೆಳವಣಿಗೆಗಳು. ಒಲ್ಲದ ಮನಸ್ಸಿನಿಂದಲೇ ದಳಪತಿಗಳ ಜೊತೆ ಮೈತ್ರಿಗೆ ಒಪ್ಪಿದ್ದ ಸಿದ್ದುಗೆ ಆರಂಭದಿಂದಲೂ ಬೇಸರ ತರಿಸುವ ಬೆಳವಣಿಗೆಗಳು ನಡೆದವು. ಅನ್ನಭಾಗ್ಯ, ಪೆಟ್ರೋಲ್ ಡೀಸೆಲ್ ಸೆಸ್, ವಿದ್ಯಾರ್ಥಿಗಳ ಬಸ್ ಪಾಸ್, ಸಾಲ ಮನ್ನಾ ವಿಚಾರದಲ್ಲಿ ಸಮನ್ವಯ ಸಮಿತಿ ಮುಖ್ಯಸ್ಥರಾದ ಸಿದ್ದು ಗಮನಕ್ಕೆ ತರದೆ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅಧಿಕಾರಿಗಳ ವರ್ಗಾವಣೆ, ನಿಗಮ ಮಂಡಳಿಗಳ ವಿಚಾರದಲ್ಲಿ ಸಿಎಂ ಕೈ ಮೇಲಾಗುತ್ತಿದ್ದಂತೆ ಸಿದ್ದು ಅಸಮಾಧಾನ ಹೆಚ್ಚಾಗಿತ್ತು. ಹಾಗಾಗಿಯೇ ಒಂದೇ ಕಲ್ನಲ್ಲಿ 3 ಹಕ್ಕಿಯನ್ನ ಹೊಡೆದಿದ್ದಾರೆ ಎನ್ನಲಾಗ್ತಿದೆ. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆದ್ರ ಮಾಜಿ ಸಿಎಂ ಎಚ್ಡಿಕೆ ಮತ್ತು ಗೌಡ್ರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರ ಸಿದ್ದು. ಮೈತ್ರಿ ಸರ್ಕಾರ ರಚನೆಯಾದ ಮೇಲೆ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಅನ್ನೋ ಬೆಳವಣಿಗೆಗಳು ಆಗೋಕೆ ಶುರುವಾದವು. ಹಾಗಾಗಿ ಈ ರೀತಿ ಮಾಡೋದ್ರಿಂದ ತನ್ನ ತಾಕತ್ತು ಏನು, ಸಾಮರ್ಥ್ಯ ಏನು ಅನ್ನೋದನ್ನ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ತೋರಿಸಿಕೊಟ್ಟಂತಾಗಿದೆ. ಸ್ವತಃ ಅಸ್ತಿತ್ವಕ್ಕೆ ಧಕ್ಕೆ ತಂದ್ರೆ ಸುಮ್ಮನಿರೋಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತಾಗಿದೆ. ಈ ಘಟನೆಯಿಂದ ಡಿಕೆಶಿಗೂ ಪಾಠ ಕಲಿಸಿದಂತೆ. ಹೌದು, ಡಿಕೆಶಿ ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂತ ಹಣೆಪಟ್ಟಿಯನ್ನ ಹೊತ್ತುಕೊಂಡಿರುವವರು. ಆದ್ರೆ ಬಳ್ಳಾರಿ ಹಾಗೂ ಬೆಳಗಾವಿಯಲ್ಲಿ ಅಸಮಾಧಾನದ ಬಾವುಟ ಹಾರೋದಕ್ಕೆ ಡಿಕೆಶಿಯೇ ಕಾರಣವಾದ್ರು. ಇದರಿಂದ ಬಂಡಾಯ ಏಳುವುದಕ್ಕೆ ಶುರುವಾಯಿತು. ಆಪರೇಷನ್ ಬಗ್ಗೆ ಗೊತ್ತಿದ್ದು ಸಿದ್ದರಾಮಯ್ಯ ಸುಮ್ಮನಿದ್ದಾರೆ ಅಂತ ಡಿಕೆಶಿ ಪರೋಕ್ಷವಾಗಿ ಟಾಂಗ್ ಕೂಡ ಕೊಟ್ಟಿದ್ರು. ಹಾಗಾಗಿ ಡಿಕೆಶಿಗೂ ಪಾಠವನ್ನ ಕಲಿಸೋ ಸಮಯಕ್ಕಾಗಿ ಕಾಯುತ್ತಿದ್ರು ಸಿದ್ದು. ಈ ಘಟನೆ ಡಿಕೆಶಿ ಟ್ರಬಲ್ ಶೂಟರ್ ಅಲ್ಲ ಅನ್ನುವಂತೆ ಬಿಂಬಿಸಿದೆ. ಡಿಕೆಶಿ ಮುಂಬೈಗೆ ಹೋದ್ರೂ ಅಲ್ಲಿ ಸರ್ಕಾರದ ಸಭೆ ಮಾತ್ರ ಮುಗಿಸಿಕೊಂಡು ಬರುವಂತೆ ಸೂಚನೆ ನೀಡಲಾಗಿದೆ. ಶಾಸಕರನ್ನ ಭೇಟಿಯಾಗದಂತೆ ನಿಗಾ ವಹಿಸಿ ಸಿದ್ದು ಇಲ್ಲಿಯೇ ಇದ್ದು ಅತೃಪ್ತರನ್ನ ವಾಪಸ್ ಕರೆಸಿಕೊಂಡು ಬಲ ತೋರಿಸಿದ್ದಾರೆ ಎನ್ನಲಾಗ್ತಿದೆ. ಬಿಜೆಪಿಗೆ ಆಸೆ ತೋರಿಸಿ ಪಾಠ ಕಲಿಸಿದ್ರ ಸಿದ್ದು. ಹೌದು, ಎಲ್ಲಾ ಗೊತ್ತಿದ್ದು ಸುಮ್ನಿದ್ರು ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರ ನಮ್ದೇ ಅಂತ ಕನಸು ಕಟ್ಕೊಂಡು ಆಪರೇಷನ್ ಚುರುಕು ಮಾಡ್ತು. ಆಸೆ ಪಡುವವರೆಗೂ ಪಡ್ಲಿ ಅಂತ ಬಿಟ್ಟು ಆಮೇಲೆ ಒಂದೇ ಬಾರಿಗೆ ನಾನಿರುವವರೆಗೂ ಸರ್ಕಾರ ಬೀಳುವುದು ಅಷ್ಟು ಸುಲಭವಲ್ಲ ಅನ್ನೋದನ್ನ ಮನದಟ್ಟು ಮಾಡಿದ್ದಾರೆ. ಈ ರೀತಿ ಒಂದೇ ಕಲ್ಲಿಗೆ 3 ಹಕ್ಕಿಯನ್ನ ಹೊಡೆದಿದ್ದಾರೆ. ಸಿದ್ದರಾಮಯ್ಯನವರು ಈ ನಡೆಯಿಂದ ರಾಜ್ಯ ರಾಜಕೀಯಕ್ಕೆ ಪಾಠ ಕಲಿಸಿದ್ದಾರೆ ಎನ್ನಲಾಗ್ತಿದೆ. ಎಲ್ಲ ಆಟಗಳ ಸೂತ್ರಧಾರ ಸಿದ್ದು, ಉಳಿದವರೆಲ್ಲ ಪಾತ್ರಧಾರಿಗಳಷ್ಟೇ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಈ ಆಪರೇಷನ್ ಬಿಜೆಪಿಗೆ ಅಳಿವು ಉಳಿವಿನ ಪ್ರಶ್ನೆ ಇದೇ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಬಾರಿಯ ಆಪರೇಷನ್ ಕೂಡ ಫೇಲ್ ಆಗ್ತಾ ಇದೆ. ಹಾಗಾದ್ರೆ ನಂಬರ್ ಗೇಮ್ನಲ್ಲಿ ಬಿಜೆಪಿ ಎಡವಿತ್ತ? ಆಪರೇಷನ್ ಕಮಲ ಫೇಲ್ಯೂರ್ ಆಯ್ತಾ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಬಿ ಕೂಲ್ ಅಂತಿರೋ ಕುಮಾರಣ್ಣನ ಲೆಕ್ಕಾಚಾರವೇನು? ಆಪರೇಷನ್ ಕಮಲ ಫೇಲ್ಯೂರ್ ಆದ ಬಗೆಯ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಕೊಡ್ತೀವಿ ನೋಡಿ. ರಾಜ್ಯ ರಾಜಕೀಯ ಕ್ಷಣಕ್ಕೊಂದು ಬಣ್ಣ, ದಿನಕ್ಕೊಂದು ಕಥೆ. ಕಮಲ ನಂಬಿ ಹೋದವರದ್ದು ತೀರದ ವ್ಯಥೆ. ಇಷ್ಟಕ್ಕೆಲ್ಲ ಬಿಜೆಪಿಯೇ ಕಾರಣ ಅಂತ ಅಲ್ಲ, ಹಾಗಂತ ಈ ವಿಚಾರದಲ್ಲಿ ಬಿಜೆಪಿಯದ್ದು ಪಾತ್ರವೇ ಇಲ್ಲ ಅಂತಾನೂ ಅಲ್ಲ. ಯಾಕಂದ್ರೆ ಕೈ ಅತೃಪ್ತರು ರಾಜ್ಯ ಬಿಟ್ಟು ಕಾಣೆಯಾಗಿದ್ದಾರೆ. ಬಿಜೆಪಿ ಶಾಸಕರು ಕೂಡ ದಿಲ್ಲಿ ಸೇರಿ 7 ದಿನಗಳೇ ಕಳೆದಿವೆ. ಕಾಂಗ್ರೆಸ್ ಶಾಸಕರು ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಕಮಲದ ನೆರಳಿಲ್ಲ ಅಂತ ಸುಲಭವಾಗಿ ಹೇಳೋದಕ್ಕೂ ಆಗುವುದಿಲ್ಲ. ಯಾಕಂದ್ರೆ ಕುಮಾರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೇಸರಿ ನಾಯಕರೇ ಸರ್ಕಾರ ಅಸ್ಥಿರ ಮಾಡುವ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಈಗಿನ ಬೆಳವಣಿಗೆ ಕೂಡ ಬಿಜೆಪಿಯ ಸುತ್ತ ಸುತ್ತುತ್ತಿದೆ. ಆದ್ರೆ ಪ್ರತಿ ಬಾರಿ ಠುಸ್ ಅಂದಿದ್ದ ಬಿಜೆಪಿ ಪಟಾಕಿ ಈ ಬಾರಿ ಕೂಡ ಠುಸ್ ಆದಂತಿದೆ. ಕಾಣೆಯಾಗಿರೋ ಶಾಸಕರು ಮುಂದೇನಾಗುತ್ತೋ ಏನಾಗಲಿದೆಯೋ ಅನ್ನೋ ಭೀತಿಯಲ್ಲೇ ಇದ್ದಾರೆ. ಠುಸ್ ಠುಸ್ ಠುಸ್. ಆಪರೇಷನ್ ಕಮಲ. ಕೈ ಬಿಟ್ಟು ಹೋದ ಶಾಸಕರು ವಿಲವಿಲ. ಯಾಕಂದ್ರೆ ಪ್ರತಿ ಬಾರಿ ದೊಡ್ಡ ಬಾಂಬ್ ಸಿಡಿಸ್ತೇವೆ, ನೋಡ್ತಾ ಇರಿ.
ರಾಜ್ಯ ರಾಜಕೀಯವನ್ನೇ ಶೇಕ್ ಮಾಡುತ್ತೀವಿ ಅಂತೆಲ್ಲ ಹೇಳಿಕೊಂಡು ಅಖಾಡಕ್ಕೆ ಧುಮುಕಿದ್ದ ಕಮಲ ನಾಯಕರಿಗೆ ಪ್ರತಿ ಬಾರಿಯೂ ಮುಖಭಂಗವಾಗಿದೆ. ಈ ಬಾರಿ ಕೂಡ ಬಿಜೆಪಿಯ ಆಪರೇಷನ್ ಫೇಲ್ ಆಗಿದೆ. ಕಮಲ ನಂಬಿ ಹೋದವರ ಕಥೆಯಂತೂ ತೀರದ ವ್ಯಥೆಯಾಗಿ ಮಾರ್ಪಾಡಾಗಿದೆ. ಅತ್ತ ದೋಸ್ತಿ ನಾಯಕರ ಮುನಿಸಿಗೆ ಗುರಿಯಾಗಿದೆ. ಆಪರೇಷನ್ ಫೇಲ್ ಆದ್ರೆ ನಮ್ ಗತಿ ಏನು ಅನ್ನೋದು ಅತೃಪ್ತರ ಕಳವಳವಾಗಿದೆಯಂತೆ. ಕಮಲ ಕೋಟೆಯಲ್ಲಿ ಅಸಮಾಧಾನಿತರು ಅಂದುಕೊಂಡಷ್ಟರ ಮಟ್ಟಿಗೆ ಸಂಖ್ಯಾಬಲ ಇಲ್ಲದಿರುವುದನ್ನ ನೋಡಿದ ಕೈ ಶಾಸಕರು ನಿಮ್ಮ ಸಹವಾಸವೇ ಬೇಡ ಅಂತ ವಾಪಸ್ ಬರ್ತಿದ್ದಾರಂತೆ. ನಿರೀಕ್ಷಿತ ಶಾಸಕರ ಸಂಖ್ಯೆಯನ್ನ ಬಿಜೆಪಿ ತಲುಪಿಲ್ಲ ಅನ್ನೋದು ಅಸಮಾಧಾನಿತ ಶಾಸಕರ ಗಮನಕ್ಕೆ ಬಂದಿದೆಯಂತೆ. ದೋಸ್ತಿಯನ್ನ ತೊರೆದು ಬಿಜೆಪಿ ಕಡೆ ಮುಖ ಮಾಡಿದ್ದ ಶಾಸಕರಂತೂ ಈಗ ವಿಲವಿಲ ಒದ್ದಾಡಿ ಹೋಗ್ತಿದ್ದಾರೆ ಅನ್ನೋದಂತೂ ಸತ್ಯ. ಬಿಜೆಪಿಯ ಆಪರೇಷನ್ ಕಮಲ ಫೇಲ್. ಸಂಪರ್ಕಕ್ಕೆ ಸಿಕ್ತಿರೋ ಅಸಮಾಧಾನಿತರು. ಅಗತ್ಯ ಸಂಖ್ಯೆ ಬಿಜೆಪಿಗಿಲ್ಲ, ಹಾಗಾಗಿ ಸರ್ಕಾರ ಬೀಳೋದಿಲ್ಲ ಅನ್ನೋದು ದೋಸ್ತಿ ನಾಯಕರಿಗೂ ಗೊತ್ತಿದೆ. ಅದರಲ್ಲೂ ಕುರ್ಚಿ ಅಲುಗಾಡ್ತಾ ಇದ್ರು ಕುಮಾರಣ್ಣ ಕೂಲಾಗಿ ಇದ್ದದ್ದು ಇದೇ ಕಾರಣಕ್ಕೆ ಎನ್ನಲಾಗ್ತಿದೆ. ಯಾಕಂದ್ರೆ ಒಟ್ಟು 12 ಶಾಸಕರ ಪಟ್ಟಿಯನ್ನ ಕಾಂಗ್ರೆಸ್ ಸಿದ್ಧ ಮಾಡಿತ್ತಂತೆ. ಆ ಲಿಸ್ಟ್ ನಲ್ಲಿ 2 ಶಾಸಕರು ಇವತ್ತು ವಾಪಸ್ ಬರ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಕೈ ನಾಯಕರು ಹಾಕಿದ್ರಂತೆ. ಈಗ ಅದೇ ರೀತಿಯಾಗಿದೆ. 3-4 ಜನ ರಾಜೀನಾಮೆ ಕೊಟ್ಟು ಹೋದ್ರೂ ಸರ್ಕಾರ ಬೀಳೋದಿಲ್ಲ, ನಮ್ಗೇನು ಲಾಭವಿಲ್ಲ ಅನ್ನೋದು ಅತೃಪ್ತರಿಗೆ ತಿಳಿದಿದೆ. ಹಾಗಾಗಿಯೇ ಸಂಪರ್ಕಕ್ಕೆ ಸಿಗದವರು ಕೂಡ ಕೈ ಸಿಕ್ತಿದ್ದಾರಂತೆ. ಈ ಬೆಳವಣಿಗೆ ಬಿಜೆಪಿಯ ಆಪರೇಷನ್ ಆಟಕ್ಕೆ ತೆರೆ ಬೀಳುವಂತೆ ಮಾಡಿದೆ. ಆಪರೇಷನ್ ಠುಸ್ ಆಗಿದೆ. ಕೆಲ ದಿನಗಳಿಂದ ಸಂಪರ್ಕಕ್ಕೆ ಸಿಗದಂತೆ ಇದ್ದ ಭೀಮಾ ನಾಯಕ್ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಬಂದಿದ್ದಾರೆ. ಇನ್ನು ಕಂಪ್ಲಿ ಶಾಸಕ ಗಣೇಶ್ ಕೂಡ ಸಂಪರ್ಕಕ್ಕೆ ಸಿಗಲಿದ್ದಾರೆ ಅಂತಿದ್ದಾರೆ ಕಾಂಗ್ರೆಸ್ ಶಾಸಕರು. ಮುಂಬೈಗೆ ಹೋಗಿದ್ರಂತೆ? ಇಲ್ಲ ಸರ್, ನಾನು ಯಾವುದು ಮುಂಬೈಗೆ ಹೋಗಿಲ್ಲ. ಕಾನ್ಸ್ಟಿಟ್ಯೂನ್ಸಿ ಅಲ್ಲೇ ಇದ್ದೆ. 2 ದಿವಸ ಫ್ರೆಂಡ್ಸ್ ಜೊತೆಗೆ ಗೋವಾಕ್ಕೆ ಹೋಗಿದ್ದೆ. ಗೋವಾಕ್ಕೆ ಹೋದಾಗ ಒಂದ್ ದಿವಸ ಮಾತ್ರ ಸ್ವಿಚ್ ಆಫ್ ಇತ್ತು ಫೋನ್ ಅಷ್ಟೇ. ನಿನ್ನೆಲ್ಲ ಮಧ್ಯಾಹ್ನ ಎಲ್ಲ ಮಾತಾಡಿದ್ದೀನಿ, ಎಲ್ಲ ಫ್ರೆಂಡ್ಸಿಗೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮಾತಾಡಿದ್ದೀನಿ. ಬಿಜೆಪಿ ನಾಯಕರು ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ. ಆಮೇಲೆ ನಾವು ಕಾಂಗ್ರೆಸ್ ಬಿಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ನಾವು ಹಿಂದೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ವಿ. ಕೆಲವು ಕಾರಣಗಳಿಂದ ನಾವು 2013ರಲ್ಲಿ JDS-ಗೆ ಸೇರಿ JDS ಇಂದ ಮೊದಲನೇ ಬಾರಿಗೆ ಶಾಸಕನಾಗಿದ್ದೆ. ಅದಾದ್ಮೇಲೆ ನಾನು ಬಯಸಿ ಕಾಂಗ್ರೆಸ್ಸಿಗೆ ಬಂದವನು. ಅದರ ಜೊತೆಗೆ ನಮ್ಮ ಜಮೀರ್ ಅಣ್ಣವರು ನಾವೆಲ್ಲ ಸೇರಿ ಒಂದೇ ಸತಿ 7 ಜನ ನಾವು ಕಾಂಗ್ರೆಸ್ಸಿಗೆ ಸೇರಿದ್ದೀವಿ. ಅದು ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಪಕ್ಷಕ್ಕೆ ಸೇರಿದ್ದೀವಿ. ಕಾಂಗ್ರೆಸ್ ಪಕ್ಷ ಬಿಡ್ತಕ್ಕಂಥ ಯೋಚನೆ ನಾವು ಮಾಡೇ ಇಲ್ಲ. ಇವೆಲ್ಲ ಟಿವಿಯಲ್ಲಿ ಬರ್ತಿರೋದು ಇವೆಲ್ಲ ಊಹಪ್ಪ ಸರ್. ಹಂಗಿದ್ರೆ ಯಾರು ಹೋಗೇ ಇಲ್ಲ ಅಂತ ಹೇಳ್ತೀರಾ? ಅದು ನನಗೆ ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ನಾನಂತೂ ಎಲ್ಲಿ ಹೋಗಿಲ್ಲ ಸರ್. ನನಗೆ ಬಿಜೆಪಿ ಯಾರು ನನಗೆ ಸಂಪರ್ಕ ಮಾಡಿಲ್ಲ. ನಾನು ನಿನ್ನೆ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ, ಆದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ ಅಷ್ಟೇ. ಪಕ್ಷೇತರರು ಖಂಡಿತವಾಗಿ ವಾಪಸ್ ಬರೋದಿಲ್ಲ ಅನ್ನೋ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿತ್ತು. ಆದ್ರೆ ಸಿದ್ದರಾಮಯ್ಯನವರ ಒಂದೇ ಮಾತಿಗೆ ಪಕ್ಷೇತರ ಶಾಸಕ ಶಂಕರ್ ಬಿಜೆಪಿ ಕಡೆ ತಿರುಗಿಸಿದ್ದ ನಡೆಯನ್ನ ಬದಲಿಸಿಕೊಂಡಿದ್ದಾರಂತೆ. ಉಳಿದಂತೆ ಜಾರಕಿಹೊಳಿ ಜೊತೆ ಇರುವ ಶಾಸಕರು ವಾಪಸ್ ಬರೋದು ಡೌಟು ಎನ್ನಲಾಗ್ತಿದೆ. ಆದ್ರೆ ಸಿದ್ದು ಮನಸ್ಸು ಮಾಡಿದ್ರೆ ಇದ್ಯಾವುದು ಲೆಕ್ಕವೇ ಅಲ್ಲ. ಇನ್ನುಳಿದ ಶಾಸಕರು ಬಿಜೆಪಿ ಕಡೆ ಮುಖ ಮಾಡದಂತೆ ನೋಡಿಕೊಂಡರೆ ಸರ್ಕಾರ ಸೇಫ್. ಇದು ಸಿದ್ದು ಲೆಕ್ಕಾಚಾರವಾಗಿದ್ದು, ಇದೆಲ್ಲದರ ಹಿಂದೆ ಸಿದ್ದು ಇದ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ನೋಡಿದ್ರಲ್ಲ, ಸಿದ್ದರಾಮಯ್ಯನವರ ಚಾಲಾಕಿ ಆಟದಿಂದ ರಾಜಕೀಯ ಗೊಂದಲದ ಗೂಡಾಗಿದೆ ಎನ್ನಲಾಗ್ತಿದೆ. ಸ್ವಲ್ಪ ಸಡಿಲ ಬಿಟ್ಟು ಮತ್ತೆ ಬಿಗಿಯಾಗಿ ಹಿಡಿದಿದ್ದಾರೆ ಸಿದ್ದು. ಆದ್ರೆ ಬಿಜೆಪಿಯ ಆಟ ನಿಜಕ್ಕೂ ಮುಗಿದು ಹೋಯ್ತಾ, ಇಲ್ಲ ಪಿಕ್ಚರ್ ಇನ್ನೂ ಬಾಕಿ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕಿತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.